ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ಚಪಾತಿ ಮತ್ತು ಹೆಸರುಕಾಳು ಪಲ್ಯ ಮಾಡ್ತಾಯಿದ್ದೀವಿ, ಮಾರ್ನಿಂಗ್ ಟಿಫನ್. ಯಾಕ್ರಿ ಫುಲ್ಲು ನನ್ನ ಹಸ್ಬೆಂಡ್ಗೆ ನಾನು ಮಾಡ್ತಾ ಇರೋ ಥರ ಇಮಿಟೇಟ್ ಇಯಾಳಿಸ್ತಾರದು, ಇಮಿಟೇಟ್ ಅಲ್ಲ, ಅದನ್ನೇ ಇಮಿಟೇಟ್ ಅಂತಾರೆ. ನಾಕಿ ಕನ್ನಡ ನನಗೆ ತೆಲುಗು ಇಷ್ಟೇ ಬರುತ್ತೆ, ಇಂಗ್ಲೀಷ್ ಹೊಡಿತು ಗ್ಲಾಸು. ಎಲ್ಲಿದೆ ಗ್ಲಾಸು? ಅಡುಗೆ ಮನೆ ಏನು ಲಕ್ಷಣವಾಗಿದೆಯಲ್ಲ ಫುಲ್ ಲಕ್ಷಣ. ಫ್ರೆಂಡ್ಸ್, ಏನು ಅನ್ಕೊಬೇಡಿ, ಎಲ್ಲರ ಮನೆ ಅಡುಗೆ ಮನೆ ಹಿಂಗೆ, ಎಲ್ಲರ ಮನೆ ದೋಸೆ ತೂತೆ, ನಮ್ಮ ಮನೇಲಿ ಹೆಂಚು ತೂತು. ನಮ್ಮ ಮನೇಲಿ ಹೆಜ್ಜೆ ತೂತು. ನಿಂಗೆ ಕೊಡ್ತೀನಿ, ಇರೋ ಟೇಸ್ಟ್ ನೋಡ್ತೀನಿ ಫಸ್ಟ್. ಸೊ ಕಾಯಿ ಹೊಡೆದಿದ್ದೀವಿ, ಎಳ್ನೀರು ಟೇಸ್ಟ್ ನೋಡೋಣ. ವಾವ್, ಚೆನ್ನಾಗಿದೆ. ಕುಡ್ ನೋಡಿ, ಕುಡೀರಿ, ಟೇಸ್ಟ್ ನೋಡ್ರಿ. ನಾಟ್ ಚೆನ್ನಾಗಿದೆ, ಪರವಾಗಿಲ್ಲ, ಸ್ವೀಟ್ ಆಗಿದೆ. ತಗೋ, ಕುಡಿ. ಕೊಬ್ಬರಿ ಬೇಕಾ? ಒಂಚೂರು ಕುಡಿದೆ, ಟೇಸ್ಟ್ ನೋಡಿ, ಚೆನ್ನಾಗಿದೆ. ಕೊಬ್ಬರಿ ಬೇಕಾ? ತಿನ್ನು, ಹಂಗೆ ತಿನ್ನು. ಬೇಡ ಬೇಡ ಅಮ್ಮ, ಇಲ್ಲೆಲ್ಲ ಚೂಪಾಗಿರುತ್ತೆ. ಏನು ಹಂಗೆ ಕಚ್ಚತೀಯಾ? ಅಲ್ಲೊಟ್ಟು ಹಂಗೆ ತಿಂದವಳೆ ಅಮ್ಮ, ದೊಡ್ಡಳಾಗ್ಬಿಟ್ಲು ರೀ. ಒಬ್ರು ಕಮೆಂಟ್ ಮಾಡಿದ್ರು ರೀ, ಮಗುಗೆ ಇನ್ನರ್ ಬೇರೆ ಹಾಕಮ್ಮ ಅಂತ. ಅವಳೆಲ್ಲಿ ವೇರ್ ಮಾಡಿದ್ರು ಕೂಡ ಅವಳೆ ಬಿಚ್ಚಾಕ್ಬಿಡ್ತಾಳೆ. ನಾವು ಹಾಕ್ತೀವಿ ಫ್ರೆಂಡ್ಸ್ ಮನೇಲಿದ್ದಾಗ, ಅವಳು ತೆಗ್ದಾಕ್ತಾಳೆ. ನಾವೇನು ಮಾಡೋದು? ದೊಡ್ಡವಳಾಗವಳೆ, ಅವಳಿಗೆ ಇರಿಟೇಟ್ ಆಗುತ್ತೆ. ಇಲ್ಲಿ ತುಂಬಾ ಹೀಟು. ಹೆಂಗೆ ಅಂತಂದರೆ 32 ಡಿಗ್ರಿ, ಯಾವಾಗಲೂ 32 ಡಿಗ್ರಿ. ಮಧ್ಯಾಹ್ನದ್ದು ಇನ್ನೂ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಅಂತಂದರೆ ಅವಳು ತೆಗೆದು ಬಿಸಾಕ್ತಾಳೆ, ಹಾಕಿದ್ರೆ ಮಖ ಕೊಡಿತಾಳೆ. ಅದಕ್ಕೆ ಮನೇಲಿ ಹಾಕ್ಸಲ್ಲ. ಹೊರಗಡೆ ಹೋದಾಗ ಹಾಕ್ಕೊಬೇಕು ಅನ್ನೋದು ಅವಳಿಗೆ ಗೊತ್ತು. ನಾವು ಹಾಕ್ಸ್ಕೊಂಡಾಗ ಹಾಕ್ಕೊತಾಳೆ ಅವಳು. ನೆನ್ನೆ ಹೋಗಿದ್ವಲ್ಲ ದೇವಸ್ಥಾನಕ್ಕೆ, ಸೊ ಅಲ್ಲಿ ಹಾಕ್ಸ್ಕೊಂಡಿದ್ಲು. ದೇವಸ್ಥಾನದಲ್ಲಿ ಪೂರ್ತಿ ಎಲ್ಲ ಹಾಕ್ಸ್ಕೊಂಡೆ. ಒಂದು ಚಿಪ್ ತಿನ್ನ, ಇನ್ನೊಂದು ಚಿಪ್ ಇಲ್ಲೇ. ಸೊ ನಾನು ಚಪಾತಿ ಮಾಡ್ತಾಯಿದ್ದೀನಿ, ನಮ್ಮವ್ರು ತುರ್ಕೊಡ್ತಾ ಇದ್ದಾರೆ. ಅಡುಗೆ ಮನೆ ಏನು ಹಿಂಗಿದೆ ಅಂತ ಅಂದ್ಕೊಬೇಡಿ, ಅದನ್ನೆಲ್ಲ ಒಂದು 10 ನಿಮಿಷದಲ್ಲಿ ಕ್ಲೀನ್ ಮಾಡಾಕ್ತೀನಿ, ಮನ್ಸು ಮಾಡಿದ್ರೆ. ಮನ್ಸು ಮಾಡ್ತಾಯಿಲ್ಲ ಇವಾಗ. ಫಸ್ಟ್ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ನಿಧಾನ ಅಂತ ನೋಡು, ಮಗಳು ಹೇಳ್ತಾ ಇದ್ದಾಳೆ. ಅವಳು ನಿಧಾನ ಅಂತ ಹೇಳ್ತಿರೋದು ಏನಕ್ಕೆ ಅಂದರೆ ಗಾಯ ಮಾಡ್ಕೊತೀನಿ ಅಂತ. ಒಂದ್ಸರಿ ಗಾಯ ಮಾಡ್ಕೊಂಡಿದ್ದೆ ನಾನು ಅದನ್ನೇ ಹೇಳ್ತಾ ಇರೋದು. ನನ್ನ ಮಗಳು ಹುಷಾರಾಗಿ ನಿಧಾನಕ್ಕೆ ಅಂತ ಹೇಳ್ತಾ ಇದ್ದಾಳೆ ಅಂತ. ಫ್ರೆಂಡ್ಸ್, ನನ್ನ ಮಗಳಿಗೆ ಮಾತುಗಳು, ಅಮ್ಮ ಹುಷಾರಮ್ಮ, ದೂರ ಇರು ನೀನು, ಒಳ್ಳೆ ಮಾತುಗಳು ಬರ್ತಾ ಇದ್ದಾವೆ. ನಾನು ನೋಡಿ ನೈಟಿ ಹಾಕೊಂಡಿದ್ದೀನಿ. ಏನು ನೈಟಿ ಹಾಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅಂತ ಅನ್ಕೊಂಬೇಡಿ ಫ್ರೆಂಡ್ಸ್. ಮನೇಲಿ ಹೆಂಗಿರ್ತಾರೆ ಹೇಳಿ? ಇವತ್ತೆಲ್ಲ ತುರಿಬೇಡ, ಈಗಲೇ ತುರಿ. ನಾನು ತುರಿತೀನಿ, ಸುಮ್ಮನೆ ಇರಿ ನೀವು. ಇವಾಗ ನಾನು ಬೇಗ ತುರಿಯೋದು ಇಂಪಾರ್ಟೆಂಟಾ ಇಲ್ಲ ಸೇಫಾಗಿ ತುರಿಯೋದು ಇಂಪಾರ್ಟೆಂಟಾ? ಸೇಫಾಗಿ ಬೇಗ ತುರಿಯೋದು ಇಂಪಾರ್ಟೆಂಟು. ಈ ಪಂಚುಗಳಿಗೇನು ಇದಿಲ್ಲ ನಮ್ಮೂರ ಹತ್ರ. ಪಂಚುಗಳು ಜಾಸ್ತಿ ಇದ್ದಾವೆ ಫ್ರೆಂಡ್ಸ್. ಇಷ್ಟೊಂದು ತುರ್ದಿದ್ದೀನಿ, ಇದ್ರಲ್ಲಿ ಅರ್ಧ ನನ್ನ ಮಗಳೇ ತಿಂದು ಖಾಲಿ ಮಾಡಿದ್ದಾಳೆ. ಇನ್ನ ಬಿಟ್ಟರೆ ಇನ್ನೂ ಎಲ್ಲ ಖಾಲಿ ಮಾಡ್ತಾಳೆ. ಹತ್ತುತ್ತಾ ಇದ್ದಾಳೆ. ಅವಳಿಗೊಂಚೂರು ಕಟ್ ಮಾಡಿಬಿಟ್ಟು ಕೊಟ್ಬಿಡೋಣ ಇನ್ನೊಂದ್ರಲ್ಲಿ. ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ, ಹೆಸರುಕಾಳು ಪಲ್ಯ ಮಾಡೋಣ ಅಂತ. ನೋಡಿ, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ನನ್ನ ಹಸ್ಬೆಂಡ್ ಹಚ್ಕೊಟ್ರು. ನೋಡಿ, ಕಾಳು ಬೇಯಿಸಿಟ್ಕೊಂಡಿದ್ದೆ. ಈಗ ಒಗ್ಗರಣೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಪ್ಯಾನ್ ಇಟ್ಕೊಂಡಿದ್ದೀನಿ, ಎಣ್ಣೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇವಾಗ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ, ಮತ್ತು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ.
ಸೊ ಚಿಮ್ನಿ ಆನ್ ಮಾಡಿಕೊಂಡೆ, ಘಾಟ್ ಬರುತ್ತಲ್ವ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಅದಕ್ಕೆ. ಸೊ ಈಗ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಹಾಕ್ಕೊಂಡೆ. ಹಾಗೆ ಕರಿಬೇವಿನ ಸೊಪ್ಪು ಇರಲಿಲ್ಲ, ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಅದಕ್ಕೆ ಅವೆರಡು ಹಾಕ್ಕೊಂಡಿಲ್ಲ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದಾದಮೇಲೆ ಈರುಳ್ಳಿ ಹಾಕಿ, ಕಾಳುಗಳು ಹಾಕಿ, ಆಮೇಲೆ ಅಯ್ಯೋ ನೋಡಿ ಪ್ಯಾನ್ ಒಂಚೂರು ಹಿಂಗೆ ಅಲ್ಲಾಡಿಸ್ದಾಗ ಹಂಗೆ ಜರ್ಕೊಂಡು ಹೊರ್ಟೋಯ್ತು. ಅಡುಗೆ ಮನೆ ಏನು ಹಿಂಗಿದೆ ಅಂತ ಅಂದ್ಕೊಬೇಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದಾದಮೇಲೆ ಕಾಳುಗಳು ಹಾಕ್ಕೊಂಡು ತುರಿದಿಟ್ಕೊಂಡಿರೋ ಕೊಬ್ಬರಿ ಹಾಕ್ಕೊಂಡ್ರೆ ಪಲ್ಯ ರೆಡಿ. ಹಾಗೆ ಫ್ರೆಂಡ್ಸ್, ನೆನ್ನೆ ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋದಾಗ ಪೂಜಾರಿ ಮತ್ತು ನನ್ನ ಹಸ್ಬೆಂಡು ಗಂಟೆ ಮಾತಾಡಿದ್ರು ಅಂತ. ಏನು ಮಾತಾಡಿದ್ರು ಅಂತ ಕೇಳಿದೆ ನನ್ನ ಹಸ್ಬೆಂಡ್ನ. ಸೊ ಬಿಲ್ಲೂರು ದೇವಸ್ಥಾನಕ್ಕೆ ಹೋಗಿರೋದಕ್ಕೆ ನನ್ನ ಹಸ್ಬೆಂಡ್ಗೆ ಒಂದು ಒಳ್ಳೆ ಆಫರ್ಗಳು ಬಂದಿದ್ದಾವೆ. ಏನು ಅಂತಂದರೆ, ಹಾಗೆ ಮಾತಾಡ್ತಾ ಏನು ಕೆಲಸ ಏನು ಅಂತೆಲ್ಲ ಕೇಳಿದ್ದಾರೆ ಅವರು, ಪೂಜಾರಿಯವರು. ಆಮೇಲೆ ಅವ್ರಿಗೆ ಒಂದು ಮೊಬೈಲ್ ಬೇಕಿತ್ತಂತೆ. ಸೊ ಅದಕ್ಕೆ ಮೊಬೈಲ್ ಬೇಕು ಅಂತ ಕೇಳಿದ್ರು. ನನ್ನ ತಮ್ಮಂಗೆ ಹೇಳ್ತೀನಿ, ಅವ್ನು ಮೊಬೈಲ್ ತರಿಸ್ಕೊಡ್ತಾನೆ, ಬೇಕಾದರೆ ಮೊಬೈಲ್ ತೊಗೊಳ್ಳಿ ಅಂತ ಹೇಳಿದ್ರು. ಆಮೇಲೆ ನೀವು ಈ ದೇವಸ್ಥಾನದಲ್ಲೆಲ್ಲ ಮೊದಲು ಪೂಜೆ ಕೆಲಸ ಮಾಡ್ತಾಯಿದ್ರು. ನನ್ನ ಹಸ್ಬೆಂಡು ಪೂಜಾರಿಯಾಗಿ ಹೋಗ್ತಾಯಿದ್ರು. ಮದುವೆಗಿಂತ ಮುಂಚೆ 1-2 ದೇವಸ್ಥಾನಕ್ಕೆ ಹೋಗಿದ್ದಾರಂತೆ ಪೂಜಾರಿಯಾಗಿ. ಆವಾಗ ಮನೇಲೇ ಇರೋದೇನಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದಾರಂತೆ. ಸೊ ಅದನ್ನು ಹೇಳಿದಾಗ, ನಮ್ಮ ದೇವಸ್ಥಾನದ ಕೆಳಗಡೆ ಶ್ರೀನಿವಾಸ ದೇವಸ್ಥಾನ ಇದೆ. ಸೊ 2 ಮೇಂಟೈನ್ ನಾನು ಮಾಡ್ತಾಯಿದ್ದೀನಿ, ಕಷ್ಟ ಆಗ್ತಾಯಿದೆ. ಯಾವಾಗಾದರೂ ಈ ಶ್ರಾವಣ ಶನಿವಾರ ಮತ್ತು ಏನಾದರೂ ಏಕಾದಶಿ ಆ ಥರ ಏನಾದರೂ ಸ್ಪೆಷಲಾಗಿ ಏನಾದರೂ ತುಂಬ ಜನ ಬರ್ತಾರಲ್ಲ ದೇವಸ್ಥಾನಕ್ಕೆ, ಆ ಟೈಮಲ್ಲಿ ನೀನು ಬಂದು ಮೇಂಟೈನ್ ಮಾಡು ದೇವಸ್ಥಾನನ. ಏನಿಲ್ಲ, ಬಂದವ್ರಿಗೆಲ್ಲ ಮಂಗಳಾರತಿ ಮಾಡಿ ಕೊಡಬೇಕು ಅಷ್ಟೇ, ನೋಡ್ಕೊಬೇಕು ದೇವಸ್ಥಾನನ ಅಂತ ಹೇಳಿದ್ರು. ಆದರೆ ಬಾಪ ಅಂತಂದರು. ಆಯಿತು ನೋಡ್ತೀನಿ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಜಾಸ್ತಿ ಅಂದರೆ ನನ್ನ ಹಸ್ಬೆಂಡ್ ಏನು ಅಂತಂದರೆ ಶಾಪ್ ಇಟ್ಟಿದ್ದಾರಲ್ವ, ಸೊ ಆ ಶಾಪಲ್ಲಿ ಇವಾಗ ಆರ್ಡ್ರಸ್ ಎಲ್ಲ ಬರ್ತಾಯಿದೆ. ಒಂದು ಸ್ವಲ್ಪ ನಡೀತಾಯಿದೆ ಶಾಪು ಕೂಡ ಚೆನ್ನಾಗಿ. ಗಣೇಶ ಹಬ್ಬ ಇರೋದಕ್ಕೆ ಜಾಸ್ತಿ ಆರ್ಡ್ರ್ ಬರ್ತಾಯಿದೆ, ಟೀ ಶರ್ಟ್ದು ಎಲ್ಲ. ಸೊ ಪ್ರಿಂಟಿಂಗ್ ಕೆಲಸ ಎಲ್ಲ ತುಂಬ ಇದೆ, ಅದಕ್ಕೆ ನೋಡ್ತೀನಿ ಅಂತ ಅಂದಿದ್ದಾರೆ. ನನ್ನ ಮಗಳು ಬಂದಳು ಇಲ್ಲಿ, ಲಾಲಿಪಾಪು ಬೇಕು ಅಂತ ಬಂದಳು. ಸೊ ನನಗೆ ಆ ಕೈ ಒದ್ದೇ ಇರೋದ್ರಿಂದ ಅದು ತೆಗಿಯೋಕ್ಕೆ ಆಗ್ತಾಯಿಲ್ಲ, ಒಂದು ಲಾಲಿಪಾಪ್ ಕವರು ತೆಗಿಯೋಕ್ಕೆ ಆಗ್ತಾಯಿಲ್ಲ ನೋಡಿ ನನಗೆ, ಹೆಂಗಾಗೋಗ್ಬಿಟ್ಟಿದೆ. ಆಮೇಲೆ ಲಾಲಿಪಾಪು ಕೊಟ್ಬಿಟ್ಟೆ ಅವಳಿಗೆ, ಇಲ್ಲಾಂದರೆ ಎತ್ಕೊತ ಹೇಳ್ತಾಳೆ ಅಂತಂದ್ಬಿಟ್ಟು ಬೇಗ ಲಾಲಿಪಾಪ್ ಬಿಡಿಸ್ಬಿಟ್ಟು ಕೊಟ್ಟೆ. ಇದು ಚೆನ್ನಾಗಿ ಬೇಯಲಿ ಅಂತ ಬಿಟ್ಟಿದ್ದೆ. ಸೊ ಈಗ ನೋಡಿ ಉಪ್ಪು ಹಾಕ್ಕೊಂಡು ಕೊಬ್ಬರಿ ಹಾಕ್ಕೊಂಡು ಕಲಿಸ್ಕೊಂಬಿಟ್ರೆ ಮುಗೀತು. ಈ ಕಾಳು ಪಲ್ಯ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಈ ಸ್ನಾಯುಗಳಿಗೆ ಎಲ್ಲ ಒಳ್ಳೆಯದು. ನನ್ನಪ್ಪ ಚಿಕ್ಕ ವಯಸ್ಸಲ್ಲಿ ಹೇಳ್ತಾಯಿದ್ರು, ಈ ಕಾಳು ತಿನ್ನಿ ಕುದುರೆ ಥರ ಚೆನ್ನಾಗಿ ಓಡ್ತೀಯಾ ಅಂತ ಹೇಳ್ತಾಯಿದ್ರು. ಅಷ್ಟು ಸ್ಟ್ಯಾಮಿನಾ ಬರುತ್ತಂತೆ, ಕುದುರೆ ಓಡುತ್ತಲ್ಲ ಅಷ್ಟು ಸ್ಟ್ಯಾಮಿನಾ ಬರುತ್ತಂತೆ ಈ ಕಾಳುಗಳು ತಿಂದರೆ. ಸೊ ಅವಾಗೆಲ್ಲ ಜಾಸ್ತಿ ಮಾಡ್ತಾಯಿದ್ದೆ, ನನ್ನ ಸ್ಕೂಲ್ಗೆಲ್ಲ ಜಾಸ್ತಿ ಈ ಕಾಂಬಿನೇಷನ್ ತೊಗೊಂಡೋಗ್ತಾಯಿದ್ದೆ, ಚಪಾತಿ ಮತ್ತು ಈ ಹೆಸರು ಕಾಳು ಪಲ್ಯ ತೊಗೊಂಡೋಗ್ತಾಯಿದ್ದೆ. ನೋಡಿ ಪಲ್ಯ ರೆಡಿ ಆಗಿಬಿಟ್ಟಿದೆ. ಸೊ ಇವತ್ತು ಕಡಿಮೆನೇ ಮಾಡಿದ್ದೀನಿ, ಇಷ್ಟೇ ನೆನೆ ಹಾಕಿದ್ದೆ. ಪಾಪು ನೋಡಿ ಏರ್ ಬ್ಯಾಂಡ್ ಹಾಕ್ಕೊಂಡು ಅವಳೇ ಏರ್ ಬ್ಯಾಂಡ್ ಹಾಕ್ಕೊಂಡಿದ್ದಾಳೆ. ಇಷ್ಟು ದಿವಸ ನಾನು ಹಾಕ್ತೀನಿ ಅಂದರೂ ಹಾಕ್ಸ್ಕೊತಾ ಇರಲಿಲ್ಲ, ಇವಾಗ ಅವಳೇ ಹಾಕ್ಕೊಂಡು ಇವಾಗ ತಲೆ ಬಾಚಬೇಕು ಅವಳಿಗೆ. ಈಗ ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋಗಬೇಕು. ಸೊ ಅವ್ರಿಗೆ ಬೇಗ ಚಪಾತಿ ಮಾಡಿಕೊಡ್ಬೇಕು, ಅದಕ್ಕೆ ನಾನು ಚಪಾತಿ ಲಟ್ಟಿಸ್ಕೊಂಡು ಹಂಗೆ ಚಪಾತಿನೂ ಬೇಯಿಸ್ಕೊಂಡು ಅವ್ರಿಗೆ ಟಿಫನ್ ಬಾಕ್ಸ್ಗೆ ಹಾಕ್ಕೊಟ್ಬಿಡ್ತೀನಿ. ಸೊ ಅವ್ರು ಬೇಗ ರೆಡಿಯಾಗಿ ಬಂದುಬಿಡ್ತಾರೆ, ನಾನು ಅಷ್ಟು ಬೇಗ ಮಾಡಬೇಕು. ಈಗ ನಂದು ಸ್ನಾನ ಆಯಿತು, ಈಗ ದೇವ್ರಿಗೆ ಪೂಜೆ ಮಾಡಬೇಕು. ಸೊ ಪೂಜೆ ಮಾಡಿದ್ಮೇಲೆ ಟಿಫನ್ ಮಾಡೋದು. ಪಾಪಗೂ ಕೂಡ ಚಪಾತಿ ತಿನ್ನಿಸ್ಬೇಕು. ಫಸ್ಟು ಬೇಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರಪ್ಪ ಐಸ್ ಕ್ರೀಮ್ ಕೊಡಿಸ್ಕೊಟ್ಟಿದ್ದಾರೆ, ಇವಾಗ ಐಸ್ ಕ್ರೀಮ್ ತಿಂದಿದ್ದಾಳೆ. ನಾನು 1000 ಸರಿ ಹೇಳ್ತೀನಿ ನನ್ನ ಹಸ್ಬೆಂಡ್ಗೆ, ಐಸ್ ಕ್ರೀಮ್ ದಿನ ಕೊಡಿಸ್ಬೇಡಿ, ಅಭ್ಯಾಸ ಮಾಡಿಸ್ಬೇಡಿ ಅಂತಂದರೆ ಕೇಳೋದೇ ಇಲ್ಲ. ಇವತ್ತು ಬೆಳಗ್ಗೆ ನಿದ್ದೆ ಕಣ್ಣಲ್ಲಿ ಐಸ್ ಕ್ರೀಮ್ ಬೇಕು ಅಂತ ಅಳ್ತಾ ಇದ್ಳು ನನ್ನ ಮಗಳು. ಅವಳು ಏನಾದರೂ ಕೊಡಿಸ್ಕೊಟ್ರೆ ಅದನ್ನೇ ಇಟ್ಕೊತಾಳೆ ನೋಡಿ. ಇವಾಗೂ ಅದೇ ಹೇಳ್ತಿದ್ದಾಳೆ, ಇಲ್ಲೇ ಇದ್ದಾಳೆ. ಇನ್ನು ಅವಳಿಗೂ ಸ್ನಾನ ಮಾಡಿಸ್ಬೇಕು, ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು, ತುಂಬ ಕೆಲಸ ಇದೆ ಫ್ರೆಂಡ್ಸ್ ಇವತ್ತು. ಸೊ ಫಸ್ಟು ಪೂಜೆ ಮಾಡ್ಕೊಳ್ತೀನಿ. ಈಗ ಪೂಜೆ ಕೂಡ ಆಯಿತು, ದೇವ್ರ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ಈಗ ಪಾಪುಗೆ ಚಪಾತಿ ತಿನ್ನಿಸಿ ನಾನು ಟಿಫನ್ ಮಾಡಬೇಕು. ಸೊ ಪಾಪು ಇಲ್ಲೇ ಆಡ್ಕೊಂಡಿದ್ದಾಳೆ. ಬಾ ತಿನ್ನಿ ಅಂತ, ಬಾ ಚಪಾತಿ ತಿನ್ನಿ ಅಂತ, ಬಾ. ಚಾಮಿ ಕೈ ಮುಗ್ದ ನೀನು? ಏನು ಮಾಡ್ತಿರೋದು ನೀನು? ಏನು ಮಾಡ್ತಿರೋದು ನೀನು? ಚಪಾತಿ ತಿನ್ಬಿಡು, ಆಮೇಲೆ ನಿನಗೆ ರೆಡಿ ಮಾಡಿಸ್ತೀನಿ. ಸೊ ಪಾಪುಗಿನ್ನೂ ಸ್ನಾನ ಆಗಿಲ್ಲ, ಅವಳಿಗೆ ಸ್ನಾನ ಮಾಡಿಸ್ಬೇಕು. ಫಸ್ಟು ಲೇಟ್ ಆಯಿತು, ಅವಳಿಗೆ ಚಪಾತಿ ಏನಾದರೂ ತಿನ್ನಿಸ್ತೀನಿ. ನೋಡಿ ಮನೆ ಎಲ್ಲ ಹೆಂಗೆ ಮಾಡಿದ್ದಾಳೆ ಪಾಪು, ಏನೋ ಒಂದು ಆಡ್ಕೊಂಡಿದ್ದಾಳೆ ಅಂತ ಇದ್ದೀನಿ. ತುಳಸಿ ಗಿಡಕ್ಕೆ ನೀರು ಹಾಕಬೇಕು. ಸೊ ತುಳಸಿ ಗಿಡಕ್ಕೆ ನೀರು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ.
ಓದ್ ಮಾತ್ರ నవమం బాలచంద్రం నవమం బాలచంద్రం దశమంతు ఏకాదశం గణపతిం ద్వాదశం తు గజాననం. ಪಾಪಕ್ಕೆ ಚಪಾತಿ ತಿನ್ನಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅವಳು ಒಂದು ಕಡೆ ಇಡ್ತಾ ಇಲ್ಲ. ಬಾಯಿಲಿ ಬುಜ್ಜ ಚಪಾತಿ ತಿನ್ನು ಬಾ ಅಮ್ಮೋ, ಚಪಾತಿ ತಿನ್ನು ಬಾ. ಇವಾಗ 10:30 ಆಗಿದೆ ಫ್ರೆಂಡ್ಸ್ ಟೈಮು. ತುಂಬ ಲೇಟ್ ಆಯ್ತು ಇವತ್ತು. ಟಿಫನ್ ನನಗೂ ಹೊಟ್ಟೆ ಹಸಿತಿದೆ. ಮಗಳಿಗೆ ತಿನ್ನಿಸ್ಬೇಕು. ಅವಳಿಗೆ ತಿನ್ನಿಸೋ ಅಷ್ಟೊತ್ತಲ್ಲಿ ಅರ್ಧ ಗಂಟೆ ಆಗುತ್ತೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ಬಾಯಿಲಿ ಅಮ್ಮೋ ಆಟ ಆಡ್ತಾ ಇದ್ದಾಳೆ. ಬಾ ತಿನ್ನು ಬಾ. ಈಗ ಪಾಪಕ್ಕೆ ಚಪಾತಿ ತಿನ್ನಿಸ್ತಾ ಇದ್ದೆ. ಅಷ್ಟೊತ್ತಲ್ಲಿ ಕೋತಿಗಳು ಬಂದಿದ್ದಾವೆ. ಕೋತಿಗಳನ್ನ ಓಡಿಸ್ತಾ ಇದ್ದಾಳೆ ನನ್ನ ಮಗಳು. ಧೈರ್ಯದಿಂದ ಹೋಗ್ತಾಳೆ. ಪಕ್ಕದಲ್ಲಿ ಯಾರೂ ಇಲ್ಲ ಅಂದರೆ ಭಯ ಪಡ್ತಾಳೆ. ಹಾಗೆ ನನ್ನ ಹಸ್ಬೆಂಡು ಕೂಡ ಟಿಫನ್ ಬಾಕ್ಸ್ ತೊಗೊಂಡು ಡ್ಯೂಟಿಗೆ ಹೋದರು. ಆವಾಜ್ ಹಾಕೋದು ನೋಡಪ್ಪ ಇವಳು. ಹುಮ್ಮು. ಇವಾಗ 11 ಗಂಟೆ ಆಯಿತು. ಇವಾಗ ನಾನು ಟಿಫನ್ ಮಾಡ್ತಾ ಇದ್ದೀನಿ. ಇನ್ನೂ ನಾನು ಇವಾಗೆ ಟಿಫನ್ ಮಾಡಲ್ಲ. ನಾನು ಫಸ್ಟ್ ಇನ್ನೊಂದು ಕೆಲಸ ಮಾಡೋದಿದೆ. ಇವತ್ತು ಸೋಮವಾರ ಅಲ್ವಾ, ನಾನು ಪ್ರತಿ ಸೋಮವಾರನೂ ನನ್ನ ವಾಟ್ಸಪ್ ಸ್ಟೇಟಸ್ಗೆ ಶಿವಂದು ಫೋಟೋ ಆಗಲಿ ವಿಡಿಯೋ ಹಾಕಿ ಓಂ ನಮಃ ಶಿವಾಯ ಅಂತ ಅಂದ್ಬಿಟ್ಟು ಹಾಕ್ತೀನಿ. ಸೊ ನಾನು 2-3 ವರ್ಷದಿಂದ ಸ್ಟೇಟಸ್ ಯಾವಾಗ ಬಂತು ನೋಡಿ ವಾಟ್ಸಪ್ಪಲ್ಲಿ, ಆವಾಗಿಂದ ನಾನು ಹಾಕ್ಕೊಂಡು ಬರ್ತಾನೆ ಇದ್ದೀನಿ. ಪ್ರತಿ ಸೋಮವಾರ ಓಂ ನಮಃ ಶಿವಾಯ ಅಂತ ಈಶ್ವರಿಂದ ಹಾಕ್ತೀನಿ. ಸೊ ಅದು ಎಲ್ಲರೂ ನೋಡ್ತಾರೆ. ಎಲ್ಲರೂ ನೋಡಿ ಏನಂದರೆ ನಾನು ಇಷ್ಟಪಡೋ ದೇವ್ರನ್ನ ಅವರು ನೋಡ್ತಾರೆ. ಓಂ ನಮಃ ಶಿವಾಯ ಅಂತ ಅವರು ನೆನೆಸ್ಕೊತಾರಲ್ವ ದೇವ್ರನ್ನ ಅಂತ ಅಂದ್ಬಿಟ್ಟು. ಸೊ ನಾನು ಯಾವಾಗಲೂ ಹಂಗೆ ಮಾಡ್ತೀನಿ. ನಂಗೆ ಅದೊಂಥರ ತುಂಬ ಖುಷಿ ಕೊಡುತ್ತೆ. ಸೊ ಇವಾಗ ಸ್ಟೇಟಸ್ ಅಪ್ಡೇಟ್ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ಆಮೇಲೆ ನಾನು ಟಿಫನ್ ಮಾಡ್ತೀನಿ. ಇಷ್ಟು ದಿವಸ ಅಂದರೆ ನನಗೆ ಟೈಮೇ ಆಗ್ತಾ ಇರಲಿಲ್ಲ. ನಾನು ಮರ್ತು ಹೋಗ್ತಾ ಇದ್ದೆ. ಮಧ್ಯಾಹ್ನ ಸಾಯಂಕಾಲ ಯಾವಾಗಂದ್ರೆ ಅವಾಗ ವಾಟ್ಸಪ್ ಸ್ಟೇಟಸ್ ಆಗ್ತಾಯಿದ್ದೆ. ಇವಾಗ ಈ ನಡುವೆ ಏನು ಅಂದ್ಕೊಂಡಿದ್ದೀನಿ ಅಂತಂದರೆ, ಟಿಫನ್ ಮಾಡೋಕ್ಕಿಂತ ಪ್ರತಿ ಸೋಮವಾರ ದೇವ್ರ ಪೂಜೆ ಮಾಡಿ ಟಿಫನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ವಾಟ್ಸಪ್ಪಲ್ಲಿ ಓಂ ನಮಃ ಶಿವಾಯ ಅಂತ ಶಿವಂದು ಹಾಕ್ಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಒಂದು ಅಭ್ಯಾಸ ಆಗಲಿ ನಮಗೆ ಅಳವಡಿಸ್ಕೊಬೇಕು ಅಂತಂದರೆ 21 ದಿವಸ ಮಾಡಬೇಕಂತೆ. ಸೊ 21 ದಿವಸ ಕಂಟಿನ್ಯೂಸ್ ಆಗಿ ನಾವು ಏನು ಅಂದ್ಕೊತೀವೋ ಅದು ಮಾಡಿದ್ರೆ ಖಂಡಿತ ನಾವು ಅದೊಂದು ಅಪ್ಡೇಟ್ ಆಗುತ್ತೆ. ನಮ್ಮ ಮೈಂಡ್ ಆಟೋಮೆಟಿಕ್ ಅಪ್ಡೇಟ್ ಆಗಿ ಅದೊಂದು ಒಳ್ಳೆ ಅಭ್ಯಾಸ ಆಗುತ್ತೆ ನಮಗೆ. ಸೊ ಆ ಥರ ಮಾಡೋಣ ಅಂತ ಜಾಸ್ತಿ ಮಾತಾಡ್ಬಿಟ್ಟೆ. ಸೊ ಇವಾಗ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಫಸ್ಟು ಟಿಫನ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಸೊ ನೋಡಿದ್ರಾ, ಅವಳೇ ಬಿಚ್ಕೊತಾಳೆ. ಇವತ್ತು ಹಾಕಿದ್ದೀನಿ ಅವಳಿಗೆ, ಆದರೆ ಅವಳೇ ಬಿಚ್ಕೊತಾ ಇದ್ದಾಳೆ. ಸೊ ಫ್ರೆಂಡ್ಸ್, ವಾಟ್ಸಪ್ ಅಪ್ಡೇಟ್ ಮಾಡಿದೆ. ಓಂ ನಮಃ ಶಿವಾಯ ಅಂತ ಹಾಕಿದ್ದೀನಿ. ಈಗ ಟಿಫನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿದೆ. ಸೊ ನಿಶಿಗಂಧ ಸೀರಿಯಲ್ಲು ಹೊಸ ಎಪಿಸೋಡ್ ಅಪ್ಡೇಟ್ ಆಗಿದೆ. ಅದನ್ನು ನೋಡ್ಕೊಂಡು ತಿಂತಾಯಿದ್ದೀನಿ. ಜಿಯೋ ಸಿನಿಮಾದಲ್ಲಿ ನೋಡ್ತೀನಿ. ಜಿಯೋ ಸಿನಿಮಾದಲ್ಲಿ ನಿಶಿಗಂಧ ಅಂತ ಸೀರಿಯಲ್ ಬರುತ್ತೆ. ನ್ಯೂ ಎಪಿಸೋಡ್ ಬಂದಿರೋದ್ರಿಂದ ನಾನು ಇವಾಗ ಅದನ್ನು ನೋಡಿಕೊಂಡು ಟಿಫನ್ ಮಾಡ್ಕೊತೀನಿ. ನಿಜವಾಗ್ಲೂ ಫ್ರೆಂಡ್ಸ್ ಕಾಂಬಿನೇಷನ್ ಚೆನ್ನಾಗಿದೆ, ಚಪಾತಿ ಪಲ್ಯ. ಸೊ ಮನೇಲಿ ಟಿ ವಿ ಇದೆ, ಅದ್ರ ಸೌಂಡ್ ಬರುತ್ತೆ. ನಮ್ಮ ಅತ್ತೆ ಯಾವ ಡಾಕ್ಟ್ರಿಗೆ ಸಮ ಹೇಳು. ನಾನು ಲೇಡಿ ಡಾಕ್ಟ್ರ್ ಮಾಡಿದ್ದು ಎಲ್ಲ ನೋಡಿದ್ಲು. ಬ್ಯಾಂಡೇಜ್ ಕಟ್ಟೋದು ನೋಡಿ, ಇದೆಲ್ಲ ಒರೆಸಿ ಎಲ್ಲ ಮಾಡಿ ಈಗ ಇದನ್ನ ಏನು ಕೊಟ್ಟರೆ ಸಮ ಆಗುತ್ತೆ ಹೋಗಿ. ಡಾಕ್ಟ್ರ್ ಆಗ್ತೀಯಪ್ಪ ನೀನು? ಡಾಕ್ಟ್ರ್ ಹಿಂಗ ಮಾಡಿದ್ದು. ಓ ಚೋರಿ ಅಂತಾಳೆ. ಇಂಜೆಕ್ಷನ್ ಕೊಟ್ಟ ತಾತಂಗೆ. ಸರಿ ಫ್ರೆಂಡ್ಸ್, ಮನೆ ಪಕ್ಕದಲ್ಲಿ ಪಾಪ ಆಟ ಆಡ್ತಾ ಇದ್ದಾಳೆ. ನೀರಲ್ಲಿ ಚೆನ್ನಾಗಿ ಆಡಿಸ್ತಾ ಇದ್ದಾರೆ ಇಲ್ಲಿರೋರು. ಅದಕ್ಕೆ ಅವರು ಚೆನ್ನಾಗಿ ಆಡ್ತಿದ್ದಾಳೆ. ಇದು ಸೊಪ್ಪು ಬಿಡಿಸ್ತಾ ಇದ್ದು, ನಾನು ಸೊಪ್ಪು ಬಿಡಿಸ್ತಾ ಇದ್ದು. ಯಾವ ಸೊಪ್ಪು ಅಂತೇಳಿ. ಸೊ ಫ್ರೆಂಡ್ಸ್, ಇವಾಗ ಆಫ್ಟರ್ನೂನ್ ಆಗ್ತಾಯಿದೆ. ಮತ್ತೆ ಇನ್ನೂ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು, ಸಾಂಬಾರು ಮಾಡೋದಿದೆ, ಇನ್ನೂ ಅನ್ನಕ್ಕೆ ಇಡಬೇಕು. ಸೊ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಅವ್ರಿಗೆ.